ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ZXi ಸ್ವಿಫ್ಟ್ ಡಿಸೈರ್ ಟಾಪ್ ಎಂಡ್ ಗಾಡಿ ZXi ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ವಿಡಿಯೋ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ವಿಡಿಯೋ ಮೇಲ್ಗಡೆ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ನಾವು. ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀವಿ, ನೀವು ಲಿಂಕ್ ಟಚ್ ಮಾಡಿದ್ರೆ ಅದು ಕೂಡ ಯೂಟ್ಯೂಬಲ್ಲೇ ಪ್ಲೇ ಆಗುತ್ತೆ. ನೀವು ಅವಾಗ ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರ್ತೀವಿ, ನೀವು ಡೈರೆಕ್ಟಾಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋ ಎಲ್ಲ ನೋಡಿ ಆದಮೇಲೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಮತ್ತು ಈ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಎಲ್ಲ ನೋಡಾದ್ಮೇಲೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ಆ ಗಾಡಿ ಹೆಸರು ಮೆನ್ಷನ್ ಮಾಡಿ, ಅಂದರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಸ್ವಿಫ್ಟ್ ಡಿಸೈರು ZXi ಟಾಪ್ ಎಂಡ್ ಗಾಡಿನಾ? ಟಾಪ್ ಎಂಡ್ ಗಾಡಿ. ಓಕೆ ಸರ್, ಮಾಡಲು 2014 ಅದು. 14 ಮಾಡಲು. ಪೆಟ್ರೋಲ ಸರ್ ಇದು? ಹೌದು, ಪೆಟ್ರೋಲ್. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಈ ಗಾಡಿ? ಅದು ಮೈಲೇಜು 18 19 ಬರ್ಬೋದು. ಓಕೆ, ಈಗ 14 ಮಾಡಲ್ ಅಂದರೆ ಓನರ್ ಎಷ್ಟಾಯ್ತು ಸರ್? ಸೆಕೆಂಡ್ ಓನರು. ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ ಗಾಡಿ? 89,000 ಓಡಿದೆ. ಬರೀ 89,000 ಓಡಿದೆ? ಬರೀ 89,000. ಶೋರೂಮ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ತನಕ ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಇದೆ, ಕೊಡ್ತೀವಿ ಫೋಟೋ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ ಈಗ? ಟೈರು ಒರಿಜಿನಲ್ ಟೈರ್ ಎಲ್ಲದು ಬ್ರಿಸ್ಟೋನ್ ಟೈರು. 4 ಬ್ರಿಸ್ಟೋನ್ ಇದೆ. ಮ್ಯಾಗ್ವಿಲ್ ಸೇರಿ. ಓಕೆ, ಪರ್ಸೆಂಟೇಜ್ ಎಷ್ಟಿರ್ಬೋದು? ಪರ್ಸೆಂಟೇಜ್ 80% ಇದೆ ಸರ್. 85% ಇದೆ. ಓಕೆ, ಗಾಡಿದು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್? ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಇದೆ. ಇನ್ಸೂರೆನ್ಸ್ ಬೇಕಾದ್ರೆ ಮಾಡಿಸ್ಕೊಡೋಣ, ಅದೇನು ತೊಂದರೆ ಇಲ್ಲ. ಥರ್ಡ್ ಪಾರ್ಟಿ ಬರುತ್ತೆ. ಥರ್ಡ್ ಪಾರ್ಟಿ ಬೇಕು, ಫಸ್ಟ್ ಪಾರ್ಟಿ ಬೇಕು ಅಂದರೆ ಅವರೇ ಒಂದು ಬಾಕ್ಸ್, ಥರ್ಡ್ ಪಾರ್ಟಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಓಕೆ, FC ಎಲ್ಲಿವರೆಗಿದೆ? FC 2029 ತನಕ ಇದೆ. ಓಕೆ, ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಸರ್ ಈಗ? ಕಂಡೀಷನ್ ಚೆನ್ನಾಗಿದೆ. ಓಕೆ, ಗಾಡಿ ಹೆಂಗಿದೆ ನೀವು ಫೋಟೋ ಕಳಿಸ್ತೀನಲ್ಲ ಹಂಗೆ ಇದೆ, ಸೇಮ್, ಏನೂ ಇದೇ ಇಲ್ಲ. ಬಟ್ ಜಾಸ್ತಿ ಓಡಲಿಲ್ಲ ಅಷ್ಟೇ. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಇದೆಯಾ? ಒರಿಜಿನಲ್ ಪೇಂಟ್, ಒರಿಜಿನಲ್. ನೋ ಡೆಂಟ್, ನೋ ಆಕ್ಸಿಡೆಂಟ್ ಆ ಥರ ಏನಿಲ್ಲ? ಯಾವುದಿಲ್ಲ. ಓಕೆ, ಇಂಜಿನ್ ಎಲ್ಲ ಓಕೆ ಇದೆ? ಓಕೆ ಇದೆ. ಒರಿಜಿನಲ್ ಹೊಸ ಬ್ಯಾಟ್ರಿ ಇದೆ. ಸನಿ ಆಕ್ಸಿಡೆಂಟ್ ಬ್ಯಾಟ್ರಿ ಹಾಕಿದ್ದು ಹೊಸ ಅದು. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಅಥವಾ ಏನಾರಲ್ಲ ಕಂಪ್ನಿ? ಇಲ್ಲ, ಕಂಪ್ನಿ ಏನಿದೆ ಹಾಗೆ ಇದೆ. ಬಟ್ ಕ್ಲಿಯರ್ ಇದೆ ಗಾಡಿ, ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದು ಇಲ್ಲ. ಫುಲ್ ಕ್ಲೀನ್ ಆಗಿದೆ ಗಾಡಿ. ಎಲ್ಲ ಎಲ್ಲ ಇಂಟೀರಿಯರು ಎಲ್ಲ ಇದು ಎಲ್ಲ ಕ್ಲೀನ್ ಇದೆ. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದೆ? ಒರಿಜಿನಲ್ ನನ್ನ ಹತ್ರನೇ ಇದೆ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರೆ? ಇಲ್ಲ, ಲೋನ್ ಏನಿಲ್ಲ. ಇಲ್ಲ. ಓಕೆ, ತಗೊಳ್ಳೋರಿಗೆ CC ಕಂಡೀಷನ್ ಗಾಡಿ ಕೊಡ್ತೀರಾ? CC ಕಂಡೀಷನ್ ಗಾಡಿ ಕೊಡ್ತೀವಿ. ಓಕೆ, ಈಗ ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್ ಇದು? ಸರ್, ಶಿವಮೊಗ್ಗ ನಿಯರು. ಹಾಂ, ಶಿವಮೊಗ್ಗದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟ್ರು. ಹಾಂ. ಯಾವ ರೂಟಲ್ಲಿ? NR-ಪುರ ರೋಡು. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟು 5 ಲಕ್ಷ ಹೇಳ್ತಾ ಇದ್ದೀನಿ, ನೆಗೋಷಿಯೇಬಲ್ ಮಾಡಿ ಮಾಡ್ಕೊಡ್ತೀವಿ. 5 ಲಕ್ಷ ಹೇಳ್ತಿದ್ದೀರಾ, ಬಂದಾಗ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಓಕೆ, ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೆ, ಹಾಕಿರಿ. ಸರಿ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಹಾಕಿ. ಈ ರೇಟು ಏನಾದರೂ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ. ಹಾಗೆ ನೀವು ಯಾವ್ದಾದ್ರು ಗಾಡಿ ಹುಡುಕ್ತಿದ್ರೆ ಆ ಗಾಡಿ ಹೆಸರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.